ಮತ್ತೆ ಗೈಸ್ ಇದು ನೋಡಿರ್ಬೋದು, ನಿನ್ನೆ ನಾನು ತಂದದ್ದು, ನಿನ್ನೆ ಮತ್ತೆ ಮೊನ್ನೆ ಸೇರಿಸಿ ತಂದದ್ದು ಇಷ್ಟ ಆಗಿದೆ. ಈಗ ಅಮ್ಮ ಪತ್ರೊಡ್ಡೆಗೆ ಅದನ್ನು ತೆಗೆದಿರ್ತೇನೆ, ಗೊತ್ತಾಗ್ತದೆ ತುಂಬ ಚಂದ ಉಂಟು. ಈ ಥರ ಎಲ್ಲ ನನಗೆ ತುಂಬ ಇಷ್ಟ ಕೂಡ. ಕಾಲು ನೋಡಿ ಅನ್ಸುತ್ತೆ, ನಮ್ಮ ಕಂಬ ಅಲ್ಲ ಅಂತ ಉಂಟು, ಕಾಣ್ತದ ಅಲ್ಲಿ ಹಾಕಿದ ಕಂಬ ನೋಡ್ಬೋದು. ಬೆಂದಿದೆ, ಕಲರ್ ಬೇರೆ ಆಗಿದೆ. ಇದನ್ನೀಗ ಕಟ್ ಮಾಡಬೇಕು. ಈಗ ಅಮ್ಮ ಕೂಡ ಮಾಡ್ತಿದ್ದಾರೆ, ಇಲ್ಲಿ ನೋಡಿ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಈಗ ನಾನು ಮಾಡೋದು, ಇದನ್ನು ಚಾಕು ತಂದಿದ್ದೇನೆ. ಇದನ್ನು ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಇರ್ತದೆ ಅಂತ. ಹಲಸಿನ ಗಟ್ಟಿ ನೋಡಿರ್ಬೋದು, ಅದೇ ರೀತಿ ಇರ್ತದೆ, ಕಲರ್ ಬಂದಿರ್ತದೆ. ಈಗ ಈ ಎಲೆಯಲ್ಲಿ ಮಾಡುವುದೇ ನಮ್ಮ ಪತ್ರೊಡೆ ರೆಡಿ ಆಯಿತು ನೋಡಿ. ಟೇಸ್ಟಿ ಟೇಸ್ಟಿ ಪತ್ರೊಡ್ಯ ಈಗ ತುಂಬ ಚೆಂದಾಗಿದೆ ಆಯಿತಾ, ವೆರಿ ಟೇಸ್ಟಿ ಪತ್ರೊಡೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಬೆಳಗ್ಗೆ ಆಯಿತು. ಬೆಳಗ್ಗೆ ಆಗಿ ಪದಾರ್ಥ ಮಾಡಬೇಕಂತ ಹೇಳಿ ಬೆಳಗ್ಗೆ ಆಗಿ ಮಧ್ಯಾಹ್ನ ಆಗ್ತಾ ಬಂತು. ಚಿಂಚುಗೆ ರಜೆ ಮಳೆ ಅಲ್ವಾ, ಹಾಗಾಗಿ ಮಳೆ ಇರಲಿಲ್ಲ, ಬೇರೆ ಕಡೆ ಇರ್ಬೋದು. 12 ಗಂಟೆ ಆಗ್ತಾ ಬಂತು. ಈಗ ಪದಾರ್ಥಕ್ಕೆ ಎಂತ ಇರಲಿಲ್ಲ, ಅಂದರೆ ನೀರುಳ್ಳಿ ಟೊಮೆಟೊ ಏನಿರಲಿಲ್ಲ. ಅದಕ್ಕೆ ನಾನು ಚಿಂಚುವನ್ನು ಮಾಮಿ ಅಂಗಡಿಗೆ ಕಳಿಸಿದ್ದೆ. ಈಗ ಬಂದ ನಾನು ಪಾರ್ಸಲ್ ಇತ್ತು ನಾ ಆಯ್ತು ಟೊಮೆಟೊ ತೆತ್ತಿ ಉಂಡು ಆಯ್ಗಲ್ಲ ಸಾಮಾನು ಹೊಡಿತೇನೆ. ಅದಕ್ಕೆ 40 ತಗೊಂಡಿದ್ದೆ. ಸೈಕಲ್ ರೈಡ್ ಬೋಯ್ಲೆ ಕಾಂಡು ಕಾಸು ಕೊಡ್ತೇವೆ ಮಮ್ಮಿಗೆನಾ ಕೂಡ ಮಾಡುವ. ಎಂತ ಅಂತ ಗೊತ್ತಿಲ್ಲ. ಒಂದು ಫುಡ್ ಆಗಿರ್ಬೇಕು, ಯಾಕಂದ್ರೆ ನನಗೆ ಮೆಸೇಜ್ ಬಂದಿತ್ತು. ಇನ್ನೊಂದು ನಂಗೆ ಈಗ ಬೆಳಗ್ಗೆ ಕಾಲೇ ಬಂದದ್ದು, ಎಂತ ಅಂತಲೇ ಗೊತ್ತಿಲ್ಲ. ಹಾಗೆ ಅನ್ಬಾಕ್ಸಿಂಗ್ ಮಾಡಿ ನೋಡುವ ಆಯ್ತಾ. ಕಾಣ್ಬೋದು ಟೊಮೆಟೊ ನೀರುಳ್ಳಿ ಪದಾರ್ಥಕ್ಕೆ ಬೇಕೇ ಬೇಕು. ಇದೇ ಇರಲಿಲ್ಲ, ಇದು ಎಗ್ ಪದಾರ್ಥ ಮಾಡುವ ಅಂತ. ಮತ್ತೆ ಗೈಸ್ ಇದು ನೋಡಿರ್ಬೋದು, ನಿನ್ನೆ ನಾನು ತಂದದ್ದು, ನಿನ್ನೆ ಮತ್ತೆ ಮೊನ್ನೆ ಸೇರಿಸಿ ತಂದದ್ದು ಇಷ್ಟ ಆಗಿದೆ. ಈಗ ಅಮ್ಮ ಪತ್ರೊಡ್ಡೆಗೆ ಅದನ್ನು ತೆಗೆದಿಡ್ತಾ ಇದ್ದಾರೆ, ಮತ್ತೆ ಸಾಯಂಕಾಲ ಮಾಡೋದು. ಈಗ ಅದನ್ನು ರೆಡಿ ಮಾಡ್ತಿದ್ದಾರೆ. ಇವರ ಅಮ್ಮ ಮೀನು ಕಟ್ ಮಾಡೋದು ಅಂತೇಳಿ ಇಲ್ಲಿ ಸಭೆ ಸೇರಿದೆ. ನಾವು ಅನ್ಬಾಕ್ಸಿಂಗ್ ಮಾಡೋದಾ ಎಂತ ಇದೆ ಅಂತ ನೋಡುವ. ಒಂದು ಫುಡ್ ನನಗೆ ಗೊತ್ತುಂಟು, ಯಾಕಂದರೆ ಆ ಮೆಸೇಜ್ ಬಂದಿತ್ತು. ಇನ್ನೊಂದು ನನಗೆ ಮೆಸೇಜ್ ಕೂಡ ಬರಲಿಲ್ಲ, ಏನು ಸುದ್ದಿ ಕೂಡ ಇರಲಿಲ್ಲ, ಎಂತ ಅಂತಲೇ ಗೊತ್ತಿಲ್ಲ ನನಗೆ. ಡೈರೆಕ್ಟ್ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಇದು ಯಾರು ಅವತ್ತೆಲ್ಲ ಕಳಿಸಿದ್ರಲ್ಲ, ಅವರೇ ಕಳಿಸಿದ್ರು ಅಂತ ಹೌದು. 2 ಪಾರ್ಸಲ್ ಇದೆ. ಫುಡ್ಡು ಇಷ್ಟೆಲ್ಲ ಪ್ಯಾಕಿಂಗ್ ಆಗಿರುವಾಗ ನನಗೆ ಡೌಟ್ ಆಗಿತ್ತು ಇಷ್ಟೇ ಅಂತ. ಫುಡ್ಡು ಮಾತ್ರ ಯಾರು ಕಳಿಸಿದ್ದಾರೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ. ಅಂಗಡಿ ಕೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಫುಡ್ಡು ಕಳಿಸಿದ್ದಕ್ಕೆ. ಇದೆಲ್ಲ ಕಳಿಸಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾನುಂಟಲ್ಲ, ನಮ್ಮ ಬೆಕ್ಕಲ್ಲದೆ ಮರಿಗಳೆಲ್ಲ ಬರ್ತವೆ ಈಗ ಮಧ್ಯಾಹ್ನ, ಅದಕ್ಕೂ ಕೂಡ ಇದೆಲ್ಲ ಹಾಕ್ತೇನೆ ಊಟ ಎಲ್ಲ. ಹಾಗೆ ಇದನ್ನು ಕಲಿಸಿದ್ದಕ್ಕೆ ಥ್ಯಾಂಕ್ಸ್. ನನಗೆ ತುಂಬ ಒಂದು ಉಪಕಾರ ಆಗ್ತದೆ ಇದನ್ನು ಕಲಿಸಿದೆ ಆಯಿತಾ. ಯಾರು ಕೂಡ ಫುಡ್ ಕಳಿಸೋದ್ರಲ್ಲಿ ಕಳಿಸಿ ಆಯಿತು ನನಗೆ, ಅದರಲ್ಲಿ ಎಂತ ನಾನು ಇದಂತ ಇಲ್ಲ, ಕಳಿಸ್ಬೋದು. ಥ್ಯಾಂಕ್ ಯು. ಮತ್ತು ಇದು ಗೊತ್ತಾಯ್ತು ನನಗೆ ಯಾರು ಕಳಿಸಿದ್ರಿಂದ. ನನಗೆ ಮೊನ್ನೆ ಒಂದು ಚಪ್ಪಲ್ ಕಳಿಸಿದ್ರು, ಗೊತ್ತಿರ್ಬೋದು. ಚಪ್ಪಲ್ ಕಳಿಸಿದ್ದಾರೆ, ಮತ್ತು 3 ಟೀ ಶರ್ಟ್ ಕಳಿಸಿದ್ರು, ಜ್ಯೋತಿ ಡಿಸೋಜಾ ಅಂತೇಳಿ. ಇದು ಅವರೇ ಕಳಿಸಿದ್ದು, ಯಾಕಂದರೆ ಫೋಟೋ ಕಳಿಸಿದ್ರು ನಿನ್ನೆ ಮೊನ್ನೆ ವಾಟ್ಸಪ್ಪಲ್ಲಿ. ನಿಮಗೆ ನಾನೊಂದು ಡ್ರೆಸ್ ಆರ್ಡರ್ ಮಾಡಿದೆ ಅಂತೇಳಿ. ಹಾಗೆ ಥ್ಯಾಂಕ್ ಯು. ಫೋಟೋದಲ್ಲಿ ಭಾಳ ಚಂದ ಇತ್ತು ಬಟ್ಟೆ ಮಾತ್ರ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚಂದದ ಬಟ್ಟೆಗೆ ಕಲರೆಲ್ಲ ತುಂಬ ಚಂದ ಉಂಟು, ನೋಡುವಾಗಲೇ ಗೊತ್ತಾಗ್ತದೆ ತುಂಬ ಚಂದ ಉಂಟು. ಈ ಥರ ಎಲ್ಲ ನನಗೆ ತುಂಬ ಇಷ್ಟ ಕೂಡ. ಈಗ ಬಟರ್ಫ್ಲೈ ಬಟ್ಟೆ ಗೈಸ್, ಎಷ್ಟು ಚಂದ ಇದೆ. ಈಗ ಚಂದ ಇದೆ ಮಾರೆ. ಇದಕ್ಕೀಗ ಇದು ಕೂಡ ಉಂಟು, ಟೈ ಕೂಡ ಉಂಟು ಕಟ್ಟುದು, ಚಂದ ಕಾಣ್ತದೆ ನನಗೆ. ಲಾಂಗ್ ಸ್ಲೀವ್ ಕೂಡ ಉಂಟು, ಯಾವತ್ತಾದ್ರೂ ಹಾಕುವ ಆಯ್ತಾ. ಅದು ಫಿಟ್ಟಿಂಗ್ ಮಾಡಬೇಕು ಮಾತ್ರ, ಚಂದ ಉಂಟು ಗೈಸ್. ಫೋಟೋಶೂಟಿಗೆಲ್ಲ ಹೇಳಿದ ಬಟ್ಟೆ. ಥ್ಯಾಂಕ್ ಯು ಜ್ಯೋತಿ ಡಿಸೋಜಾ. ವಿಡಿಯೋ ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಂದು ಚಂದದ ಡ್ರೆಸ್ ಇದೆ. ಇವತ್ತಿನ 2 ಗಿಫ್ಟ್ ಕೂಡ ನನಗೆ ತುಂಬ ಖುಷಿ ಆಯಿತು. ಇದನ್ನು ಯಾರು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ, ಕಳಿಸಿದವರಿಗೂ ಕೂಡ
ತುಂಬ ಮರಿಗಳು ಬರ್ತವೆ, ಅದಕ್ಕೆ ನನಗೆ ಹಾಕಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಈಗ ಹಾಕಿದ್ದೀನಿ, ಊಟ ಹಾಕುದಿಲ್ಲ ಅಂದರೆ ಇನ್ನು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಹಾಕಿದರೆ ಬೇಸ್. ನನಗೆ ಇವತ್ತು ಕ್ಯಾಬೇಜ್ ಉಪ್ಪು ಕಡೆ ಆಯಿತು. ಇವಾಗ ಎಗ್ ಮಸಾಲ ಮಾಡ್ತಾ ಇರೋದು. ಅಂದರೆ ಏನಾದರೂ ಇದು ಬೇಕಲ್ವಾ, ನಾನ್ ವೆಜ್ ಇವತ್ತು ಮೀನು ಬರಲಿಲ್ಲ, ಅದು ಎಗ್ ಮಸಾಲ ಮಾಡುವ ಅಂತೇಳಿ. ಇಲ್ಲಿ ಟೊಮೆಟೊ ಫ್ರೈ ಮಾಡ್ತಿದ್ದೇನೆ, ಇದನ್ನು ಕೂಡ ಫ್ರೈ ಮಾಡಲಿಕ್ಕೆ ಉಂಟು ಅದ್ರ ಜೊತೆಗೆ. ಆಮೇಲೆ ಮಾಡುದು ಬಿಟ್ಟುಂಟಲ್ಲ ಎಲ್ಲರಿಗೂ ಸ್ವಲ್ಪ ಎಗ್ ಮಸಾಲ ರೆಡಿ ಹಾಕಿ ಮಾಡುದು. ತುಂಬ ಸಲ ಹೇಳಿದ್ದೇನೆ ಬ್ಲಾಗಲ್ಲಿ ಕೂಡ. ಹಾಗೆ ಸಿಂಚು ಬರಲೇ ಇಲ್ಲ ಆಯ್ತಾ, ಅವನಿಗೆ ಎಕ್ಸಾಮು ಆದರೂ ಅವನು ಓದಲಿಕ್ಕೆ ಕೇಳ್ತಾ ಇಲ್ಲ ಆಯಿತಾ. ಏನು ಮಾಡುವಾಗಿಲ್ಲ, ನನ್ನ ಹತ್ರ ಹೇಳಿ ಹೋಗಿದ್ದಾನೆ. ಹೋಗಿ ಹೇಳಿದ ಮಧ್ಯಾಹ್ನ ಮೇಲೆ ಓದ್ತೇನೆ, ಈಗ ನಾನು ಹೋಗ್ತೇನೆ ಆಟ ಆಡಲಿಕ್ಕೆ, ಹಾಗೆ ಹೇಗೆ ಅಂತ ಇನ್ನು ನೋಡಬೇಕು. ಮಧ್ಯಾಹ್ನದ ಮೇಲೆ ನಾಟಕ ಹೇಗೆ ಇರ್ತದೆ ಅಂತ. ರಜೆ ಕೊಟ್ಟರೆ ಹೀಗೆ ಓದಲಿಕ್ಕಿಲ್ಲ. ಅನಿಸಿದಲ್ಲ ಇದು ಆಯ್ತು ಹೊಟ್ಟೆ ಹಿಡಿತೀನಿ ಗೊತ್ತಿದ್ದ. ಹೌದು ಆ ಸಿಗರೇಟ್ ಅಂದದ್ದು ನಾನು ಯಾಕೆ ಗೊತ್ತುಂಟಾ, ತುಂಬ ಸಲದ ಎಲ್ಲ ಗಂಟೆಗೂ ಸಿಗರೇಟ್ ತರಬೇಕಂತ ಯೋಚನೆ ಇತ್ತು. ಇವಾಗ ಮಳೆ ಸೀಸನಲ್ಲಿ ಬೆಂಕಿ ಪೆಟ್ಟಿಗೆ ಉರಿಯುವುದಿಲ್ಲ ಸಿಗರೇಟ್, ಅದಕ್ಕೆ ತಂದು ಟೊಮೆಟೊ ಹಾಕೊಳ್ತಿದ್ದೇನೆ. ಟೊಮೆಟೊವನ್ನು ನೀರು ಉಳಿಯಲಿಲ್ಲ, ಅದಕ್ಕೋಸ್ಕರ ನಾನು ಸಿಂಚುವನ್ನು ಕಳಿಸಿದ್ದೆ. ನೋಡುವಾಗ ನನಗೆ ಪಾರ್ಸೆಲ್ ಕೂಡ ಸಿಕ್ಕಿತು. ಇವನು ಓದುದಂತ ಹೇಳಿಸಿ ಇವನು ಇನ್ನು ಟೈಮ್ ಇಡಬೇಕಷ್ಟೇ, ಅಂದರೆ ಬಲಿ ಮೇಲೆ ಕೇಳ್ತಾರಲ್ಲ ಹಾಗೆ ಕೇಳಬೇಕು ಓದಲಿಕ್ಕೆ ಎಷ್ಟು ಗಂಟೆಗೆ ಅಂತ. ಊಟ ಮಾಡಿ ಹಿಂದೆ ನಿಂತ ಇದ್ದಾನೆ, ಬುಕ್ಕು ತೆಗೆದಿಟ್ಟಿದೆ. ಓದಲಿಕ್ಕೆ ಉಂಟ ಇಲ್ಲ ಗೊತ್ತಿಲ್ಲ ನನಗೆ. ಅಮ್ಮ ಮಲಗಿದ್ದಾರೆ ಊಟ ಮಾಡಿ. ಈಗ ಪುಸ್ತಕ ಉಂಟು. ಎಂತ ಅಂದರೆ 6 ಸಬ್ಜೆಕ್ಟಲ್ಲಿ ನಮ್ಮದು ಒಂದು ಕೂಡ ಆಗಲಿಲ್ಲ ಅಂತ ಅವನಿಗೆ ಇದು ಜಾಸ್ತಿ, ನನಗೆ ಟೆನ್ಷನ್ ಆಗ್ತಾ ಉಂಟು. ಅವನು ಓದ್ತಾ ಇಲ್ಲ. ಓದು ಬಾಲ ಅಂತ ಏಯ್ ಏಪ್ಪ ಹಿಂಗೆ ಇಂಚೆ ಇರಿಟೇಷನ್ ಕಾರ್ನೆ ಓದು ಇರಿಟೇಷನ್ ಎಲಂಜಿ ಪೈಲಾದ ಎಂಕ ಇರಿಟೇಷನ್ ಆನ ಬೊಕ್ಕ ನಿಕ್ಕು ತೂಪೇನಾವ ಕಾಲಿ ನೋಡಿ ಅನ್ಸಿತ್ತು. ನಮ್ಮ ಕಂಬ ಅಲ್ಲ ಅಂತ ಉಂಟು ಕಾಣ್ತದ, ಅಲ್ಲಿ ಹಾಕಿದ ಕಂಬ ಎಂತ ಅಂತು ಅಂದು ಉಲೇಪು ಉಲೇಪು ಉಲೇಪುಂಡು ಉಲೇ ಹೋದು ಗಾಳಿ ಬಂತು ಮಾರೆ. ಈಗ ಒಂದು ಮಳೆ ಬರ್ತದೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರ ನೋಡ್ಬೋದು ನೀವು ನನ್ನ ಹಿಂದೆ ಎಷ್ಟು ಡಾರ್ಕ್ ಆಗಿದೆ ಅಂತ. ತಲ್ಪರ್ಗೆ ನಮ್ಮ ಮಳೆಗೆ ಈ ತಲ್ಪರು ಈಗ ಅದು ಮೇಲೆ ಬಿದ್ದಿದೆ. ಇನ್ನು ಮಳೆ ಹೋಗ್ಲಿ ಆಮೇಲೆ ಕಟ್ಟುವ. ಈಗ ಕಟ್ಟುವ ಹಾರೋಗಿದೆ ಅಂತ ಜುಪಾಯ ಈಗ ಓದು ಗಾಳಿಪಟ್ ನಾನು ಬೊಕ್ಕ ಬರ್ಸ ಬುಡಿಬೇಕ ಅದನ್ನು ಕಟ್ಟುವ. ಈಗ ಅಮ್ಮ ಪತ್ರೊಡೆಗೆ ರೆಡಿ ಮಾಡ್ತಿದ್ದಾರೆ. ನಿನ್ನೆ ತಂದಿದ್ದೆ ಆ ಎಲೆ ಬ್ಲಾಗ್ ನೋಡಿದ್ರೆ ನೋಡಿ. ಈಗ ರೆಕ್ಕೆ ಜೈನ್ ಬರ್ಸ ಬೂಡ್ದು ದಿಕ್ಕುತ್ತಿಲ್ಲ ಗೊತ್ತಾಡ ಇಪ್ಪಡಿ ನಾಯಿ ಆಯ್ತಾ. ಈಗ ನಾವು ನಮ್ಮ ತಲ್ಪರ್ ಉಂಟಲ್ಲ ಅದನ್ನು ಮೇಲೆ ಹೋಗಿದೆ, ಅದನ್ನು ಕೆಳಗೆ ಕಟ್ಟುವ ಅಂತೇಳಿ. ಸ್ವಲ್ಪ ಮಳೆ ನಿಂತಿದೆ ಹಾಗೆ ಹೋಗ್ತಿದ್ದೇನೆ. ಗಾಳಿ ಹೇಗೆ ಬಂದಿರಬೇಕು ತಲ್ಪರ್ ಮೇಲೆವರೆಗೆ ಬರಬೇಕಾದ್ರೆ ಅಲ್ಲ, ಭಯಂಕರ. ಈ ಸರ್ತಿ ಮಳೆ ಎಂಥದ್ದೆಂತ ಇಲ್ಲ, ಇದೇ ಗಾಳಿ ಅಂತೆ. ಚಿಂಚಕಲ್ಲಿಂದ ಬರ್ತಾ ಇದ್ದಾನೆ. ಈಗ ಇಲ್ಲಿಗೆ ಬಂದಿದೆ ಕಾಣ್ತದ. ಇಲ್ಲಿಂದಲೇ ಎಲ್ದು ಹೋಗಿದೆ ನೋಡಿ ಅಂತೆ. ನಾನು ಒದ್ದೆ ಆಗ್ತಿದ್ದೇನೆ ಮಾರಿ. ನೋಡಿ ಇದ್ದೇ 2 ಕಲ್ಲಿಟ್ಟಿದ್ದೇನೆ, ಆದರೂ ಆಚೆ ಹೋಗಿದೆ ಒದ್ದೆ ಗೈಸ್. ಒದ್ದೆ ಇವಾಗ ಕೆಳಗೆ ಹೋಗ್ತಿದ್ದೇನೆ. ಇಲ್ಲಿ ಕಟ್ಟಿದೆ, ಈಗ ಅಲ್ಲಿ ಒಂದು ಕಟ್ಟುವ. ನಮ್ಮೊಂದು ಮಳೆಗಾಲದಲ್ಲಿ ಉಂಟಲ್ಲ ಇದ್ರಾಗೆ ನಾವು ನಾಟಕಕ್ಕೆ ಸ್ಟೇಜ್ ಹಾಕ್ತೀವಲ್ಲ ಹಾಗೆ. ಒಮ್ಮೆ ಓಡುದು, ಒಮ್ಮೆ ಅಲ್ಲಿಂದ ಓಡುದು, ಒಮ್ಮೆ ಇಲ್ಲಿಂದ ಓಡುದು. ಓ ಚಂದ ಮಾಡಿ ಒದ್ದೆ ಆಗಿದೆ ನಿಂತಿದ್ದಾನೆ. ಭಾರಿ ಹುಷಾರಿನ ಹುಡುಗ.
ಒಂಚೂರು ನೀರು ಪೋಯ್ತು ನಾಡಿಡು ಅಷ್ಟೇ, ಮಿತ್ತಿ ಎತ್ತರ ಏನಾಗಬೇಕಂತ ಇಲ್ಲಿ ಇಲ್ಲ. ಕೈ ಕಾಲು ಎಲ್ಲ ಮಣ್ಣು, ಚಪ್ಪಲಿ ಇಲ್ಲದೆ ಓದೋದು. ಆಯ್ತು ಕೈಸ್ ಕಟ್ಟಿ ನೋಡ್ಬೋದು ಈಗ ಡನ್. ಲಲಿತಾಕನ ಹತ್ರ ಈಗ 500 ರೂಪಾಯಿ ತೊಗೊಳ್ಳಿ, ಕಟ್ಟಿ ಆಯ್ತಲ್ಲ ನನ್ನದು. ಅವನು ಇದಕ್ಕೆ ದಂಡವಿಂದ ಫಸ್ಟ್ ತಲೆ ಹೊಡಿಸು. ಹಾಂ ತಲೆ ಹೊಡಿಸು ಅಷ್ಟೇ. ಮುದ್ದೆ ತಲೆ ಹೊಡಿಸು ಬಲ್ಲ. ಸರಿ ತಲೆ ಹೊಡಿಸು. ಸೀತಾಪು ಮುಖ ಕಟ್ಟೆ ಸ್ವಲ್ಪ ಗಟ್ಟಿ. ಗೈಸ್ ನಾವು ಈಗ ಇದು ತಂದಿದ್ವಿ ಅಲ್ಲ, ಎಂತ ಎಲೆ ತಂದಿದ್ವಿ, ಪತ್ರೊಡೆ ಮಾಡ್ಲಿಕ್ಕೆ ತಂದಿದ್ವಿ ಅಲ್ಲ, ಅದಕ್ಕೆ ಈಗ ಎಲೆ ಬೇಕು ಅದಕ್ಕೆ, ಅದನ್ನು ಇಡ್ಲಿಕ್ಕೆ. ಅದು ನಾವು ತರಲಿಲ್ಲ, ಅದಕ್ಕೆ ನಮ್ಮ ಆಚೆಯಲ್ಲಿ ಎಲ್ಲೂ ಇಲ್ಲ, ಅಲ್ಲಿ ಕೆಳಗೆಲ್ಲ ಹೋಗಿ ತರುವ ಅಂತೇಳಿ ಅಮ್ಮ ನೆಬ್ಬು ತಗೊಳ್ತಿದ್ದಾರೆ. ನಾನು ಮತ್ತೆ ಚಿಂಚು ಹೋಗಿ ಬರ್ತೇವೆ. ನಾವೀಗ ಹುಡುಕಾಟದಲ್ಲಿದ್ದೇವೆ ಗೈಸ್. ಮೊದಲು ಹುಡುಕಾಡುವ ಎಲ್ಲಿ ಆ ಎಲೆ ಉಂಟು. ಆ ಕಡೆ ಎತ್ತು ಇಲ್ಲಿ ಉಂಟು ಗೈಸ್, ಎಷ್ಟು ಉಂಟು ನೋಡಿ ಅಂತ. ಎಡ್ಡಕ್ಕೆ ಹಿಂದೆ ಕೊಯ್ಯಿಲ್ಲ ಬಾಡ, ನಾವು ಕೊಯ್ತೇವೆ ಗೈಸ್ ಆಯ್ತಾ. ಅದಕ್ಕೆ ಉಪ್ಪೊಲಿಗೆ ಅಂತ ಹೇಳ್ತಾರ, ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇದರಲ್ಲಿ ಹಲಸಿನ ಹಣ್ಣು ಅಡ್ಡಿ ಎಲ್ಲ ಮಾಡ್ತಾರೆ. ದೀಪಾವಳಿ ಎಷ್ಟು ಸಿಗುತ್ತೆ ಗೈಸ್. ಮತ್ತು ಇವನಿಗೆ ಎಷ್ಟು ಸಿಕ್ಕಿದ್ದು ಈಗ ಇಷ್ಟೇ ಕೊಯ್ದದ್ದು. ಇವನು ಇಷ್ಟು ಬಲ್ ದೊಡ್ಡ ದೊಡ್ಡ ಬಾಯಲ್ಲಿ ಒಂದು ಬಿಡ್ತಾ ಇದ್ದ, ಕೊಯ್ದದಷ್ಟೇ 4 ಎಲೆ ಕೂಡ ಇಲ್ಲ. ಇಷ್ಟು ನಾವು ಮನೆಗೆ ಬಂದ್ವಿ, ಯಾಕಂದರೆ ಇದನ್ನು ಕೇಳುವ ಅಂತ ಅಮ್ಮನ ಹತ್ರ. ಸಾಕು ಅಂತ ಹೇಳಿದರೆ ಸಾಕು, ಮತ್ತೆ ಇನ್ನೂ ಕೂಡ ಬೇಕಂತ ಹೇಳಿದರೆ ಹೋಗುವ ಅಂತ ಇದ್ದೇನೆ. ಆಯ್ತು ಇನ್ನು ಆತು ಚೂರು ಏನಂತ ತುಳಿ ಯಾವ ಉಂಟಲ್ಲ, ಇದರಲ್ಲಿ ಒಳ್ಳೆಯ ಎಲೆ ತೆಗ್ದು ಅಂತ ಅಂದೆ. ಅಂದರೆ ದೊಡ್ಡ ದೊಡ್ಡದು, ಅಂದರೆ ಸಣ್ಣ ಸಣ್ಣದು ಸುಂಬಾಗ್ತದಲ್ಲ, ಅದಕ್ಕೆ ದೊಡ್ಡ ದೊಡ್ಡದಲ್ಲಿ ಮಾಡುವ ಅಂತೇಳಿ ಇಲ್ಲಿ ಅಮ್ಮ ಈಗ ಇದನ್ನು ಕಲಸಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಎಲೆ ಇದು ಹಲಸಿನ ಗಟ್ಟಿ ಇದೆಲ್ಲ ಗೊತ್ತಿದೆ. ಈಗ ನಾವು ತಂದ್ವಿ ಅಲ್ಲ, ಮತ್ತೆ ಇದು ಬೇಯ್ದ ಮೇಲೆ ಇದಕ್ಕೆ ಮಸಾಲೆ ನಾವು ಗೊತ್ತು ಕಡೆ ಹಾಕ್ತೇವೆ. ಒಂದು ತೋರಿಸ್ತೇನೆ ಆಯ್ತಾ ಮಾಡಿದ್ದೇನೆ. ಹೀಗೆ ಮಡಚಿರ್ತೇವೆ. ಹೀಗೆ ಬೇಕು ಬೇಳಿ ಇಡು. ನಮ್ಮ ಹಳತು ತೊಂದರೆ ಕರೆಕ್ಟ್ ಇದ್ದಾರೆ ಅಮ್ಮ. ಆದ್ರೂ ಅಮ್ಮ ಹೊಸತ್ತು ತೆಗಿತಾ ಇಲ್ಲ ಆಯ್ತಾ. ನಾನು ಹೇಳಿದೆ ಹೊಸತ್ತು ಅಷ್ಟೇ ಮಿಗೆ ಅಂತೆ. ಈಗ ಹಾಗಾದ್ರೆ ಸುಮ್ಮನೆ ನಾನು ಹಣ ಖರ್ಚು ಮಾಡಿದೆ ಯಾಕೆ ಅಲ್ಲ. ಇದು ಸ್ವಲ್ಪ ಅಲ್ಲ ಮಾಡೋದು, ಅಷ್ಟೇನಿಗೆ ಆದರೆ ಜಾಸ್ತಿ ಮಾಡ್ತೇವೆ. ನೋಡ್ಬೋದು ಬೆಂದಿದೆ, ಕಲರ್ ಬೇರೆ ಆಗಿದೆ. ಇದನ್ನೀಗ ಕಟ್ ಮಾಡಬೇಕು. ಈಗ ಅಮ್ಮ ಕೂಡ ಮಾಡ್ತಿದ್ದಾರೆ, ಇಲ್ಲಿ ನೋಡಿ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಈಗ ನಾನು ಮಾಡೋದು, ಇದನ್ನು ಚಾಕು ತಂದಿದ್ದೇನೆ. ಇದನ್ನು ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಇರ್ತದೆ ಅಂತ. ಹಲಸಿನ ಗಟ್ಟಿ ನೋಡಿರ್ಬೋದು, ಅದೇ ರೀತಿ ಇರ್ತದೆ, ಕಲರ್ ಬಂದಿರ್ತದೆ. ಈಗ ಈ ಎಲೆಯಲ್ಲಿ ಮಾಡೋದೇ ಸ್ಪೆಷಲಿ ಅದಕ್ಕೋಸ್ಕರ, ಕಲ್ಲರಿಗೋಸ್ಕರ. ಬೇರೆ ಎಲೆಯಲ್ಲಿ ಮಾಡಿದರೆ ಈ ಕಲರ್ ಬರೋದಿಲ್ಲ, ಕಲರ್ ಮತ್ತು ಪರಿಮಳ ಬರೋದಿಲ್ಲ, ವೈಟ್ ಇರ್ತದೆ. ಈ ಎಲೆಯಲ್ಲಿ ಮಾತ್ರ ಕಲರ್ ಇರ್ತದೆ ನೋಡಿ, ಒಂಥರ ಚಂದ ಇದೆ ಇದು ಹಲಸಿನ ಗಟ್ಟಿಗೆ. ಹಸಿ ಕೂಡ ತಿನ್ಬೋದು. ನಾವು ಇದನ್ನು ಕಟ್ ಮಾಡಿ ಇನ್ನು ನಾವು ಒಂದು ಅಂತ ಹೇಳಿದ್ದು ಮಸಾಲೆ ಕಡ್ದಿದ್ದೇವೆ, ಅದಕ್ಕೆ ಹಾಕೋದು. ಇದನ್ನು ಕಟ್ ಮಾಡಿದ್ವಿ ಚಂದ ಮಾಡಿ. ಇಲ್ಲೆಲ್ಲ ವೇಟಿಂಗ್ ಪತ್ರೊಡ್ಡಿಗೆ. ಇಲ್ಲಿ ಒಬ್ಬ ಗೈಸ್ ನಮ್ಮ ಪತ್ರೊಡ್ಡಿ ರೆಡಿ ಆಯಿತು ನೋಡಿ. ಟೇಸ್ಟಿ ಟೇಸ್ಟಿ ಪತ್ರೊಡ್ಡಿಯ. ಈಗ ತಿನ್ನುವುದೇ, ಇವನು ಓದುವುದೇ ಇಲ್ಲದೆ ಸುಮ್ಮನೆ ನಾಟಕ ಮಾಡ್ತಿದ್ದಾನೆ. ಬೆಳಗ್ಗೆಯಿಂದ ಒಂದು ಪಾಠದಲ್ಲಿ ಇದ್ದಾನೆ ಆಯ್ತಾ. ಗೈಸ್ ಪತ್ರೊಡೆ ತಿಂತ ಇದ್ದೇನೆ ನಾನು. ತುಂಬ ಚೆಂದಾಗಿದೆ ಆಯ್ತಾ, ವೆರಿ ಟೇಸ್ಟಿ ಪತ್ರೊಡೆ. ಸೂಪರ್ ಆಗಿದೆ. ನಿನ್ನೆಯಿಂದ ತಿನ್ನಲಿಕ್ಕೆ ಕಷ್ಟಪಡ್ತಿದ್ದೇವೆ. ಮಲ್ಕೊಳ್ಳೋದು ಗೈಸ್, ಊಟ ಎಲ್ಲ ಆಯಿತು. ನಾವು ಮಲ್ಕೊಳ್ಳೋದು ಗಂಟೆ 9:15 ಆಯಿತು. ನಾಯಿಗಳೆಲ್ಲ ಊಟ ಎಲ್ಲ ಮಾಡಿ ಬಂದು ಈಗ ನಾವು ನಮ್ಮ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾನೆ.
ಬುಷ್ರಾ ಅಂತ ಕಮೆಂಟ್ ಮಾಡಿದ್ದಾರೆ. ಅಕ್ಕ ನಿಮ್ಮ ಬ್ಲಾಗ್ ನೋಡೋಕೆ ತುಂಬ ಖುಷಿ ಆಗುತ್ತೆ ಅಂತೇಳಿ. ಥ್ಯಾಂಕ್ ಯು ನೋಡ್ತಾ ಇರಿ ಆಯಿತಾ. ಕೇಶವ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಎಂತ ಗೊತ್ತುಂಟಾ, ಗಂಧ ಪ್ರಸಾದ ಮುಂಡಕ್ಕೆ ಹಾಕಲಿಕ್ಕೆ ಇಲ್ಲವಾ ಅಂತ ಒಂದು ಕಮೆಂಟ್ ಉಂಟು. ಅದು ಯಾವಾಗಾದರೆ ಮೊನ್ನೆ ನಾನು ಪನೋಲಿ ಬೇಲಿಗೆ ಹೋದ ವಿಡಿಯೋದಲ್ಲಿ. ಒಂದು ವಿಷಯ ಹೇಳ್ತೇನೆ, ನಾನು ಬ್ಲಾಗರ್ ಹೌದು, ಅದಕ್ಕೆ ಅಂತ ಹೇಳಿ ಎಲ್ಲ ವಿಡಿಯೋ ಮಾಡಬೇಕಂತ ಉಂಟ ಮಾರಾಯರೆ. ಮುಂಡಕ್ಕೆ ನಾನು ಅಲ್ಲಿಯೇ ಹಾಕಿದ್ದೇನೆ ಗೊತ್ತಾಯ್ತಾ, ಎಲ್ಲಿ ನನಗೆ ಪ್ರಸಾದ ಸಿಕ್ಕಿತ ಅಲ್ಲಿಯೇ ಹಾಕಿದ್ದೇನೆ. ಅದನ್ನು ಕೂಡ ಬ್ಲಾಗ್ ಮಾಡಬೇಕಾ? ಅಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ಹೊರಗಡೆ ಮಾತ್ರ. ಕಂಪ ಅಂತ ಒಂದು ಕಮೆಂಟ್, ಒಳ್ಳೆ ಕಮೆಂಟ್. ನಿಮ್ಮನ್ನು ಪನೋಲಿ ಬೈಲಿಗೆ ದೇವರೇ ಕರೆಸಿಕೊಂಡರು, ಒಳ್ಳೆಯವರಿಗೆ ಮಾತ್ರ ಈ ಅವಕಾಶ ಸಿಗುವುದು ಸಿಸಿ ಅಂತ. ಹೌದು, ಅದೇ ನನ್ನ ಮಾಮಿಯವರು ಎಲ್ಲಿಗೆ ಹೋದ್ರು ನನ್ನ ಕರೀತಾರೆ, ಹಾಗಾಗಿ ಒಂದು ಹೋಗ್ಲಿಕ್ಕೆ ಅಪಾರ್ಚುನಿಟಿ ಸಿಗ್ತದೆ. ಪ್ರಮೀಳಾ ಕುಮಾರಿ ಗಾಡ್ ಬ್ಲೆಸ್ ಯು ಡಿಯರ್ ಅಂತ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂಜು ಅಂತ ಕೇಳಿದ್ದಾರೆ, ಇರುವವು ಸನ್ಸ್ಕ್ರೀನ್ ಬೊಕ್ಕ ಮಾಯಿಶ್ಚರೈಸರ್ ಪಾಡುನು ಡೈಲಿ ಪಾಡುವಲ್ಲ ಅಂತೇಳಿ. ನಾನು ಡೈಲಿ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡೋದಿಲ್ಲ, ಔಟ್ಸೈಡ್ ಹೋಗುವಾಗ ಹಾಕೊಂಡು ಹೋಗ್ತೇನೆ ಆಯಿತಾ. ಔಟ್ಸೈಡ್ ಹೋಗುವಾಗ ನಾನು ಸನ್ಸ್ಕ್ರೀನ್ ಮಾತ್ರ ಹಾಕ್ಕೊಂಡು ಹೋಗೋದು, ಯಾವುದಾದ್ರೂ ಫಂಕ್ಷನ್ ಇರುವಾಗ ಮಾತ್ರ ಮೇಕಪ್ ಮಾಡಿಕೊಂಡು ಹೋಗ್ತೇನೆ ಹಾಗೆ. ನೇಹಾ ಕುಲಾಲ್ ಅವರು ಫಸ್ಟ್ ಕಮೆಂಟ್ ಸಂಧ್ಯಕ್ಕ, ನೆಕ್ಸ್ಟ್ ಟೈಮ್ ಮೀಟ್ ಆಪೇರೇನು ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಹಾಗೆ ಇವತ್ತು ಏನು ತುಂಬ ಕಮೆಂಟ್ ಇಲ್ಲ, ಇಲ್ಲಾದರೆ ತುಂಬ ಕಮೆಂಟ್ ಇರ್ತದೆ ಅಕ್ಕ ಅಂತ. ಪುಚ್ಚೆನು ಕಟ್ಟುವಲ್ಲ ಈಗ ಎಲ್ಲ ರಜೆ ಮಿನಿಕ್. ದಾಯಿ ರಜೆ ಕೊಡ್ತಾರೆ ಶಾಲೆ, ನಾನು ಓದಿಸಿ ರಜೆ ಹೋಗ್ಕೊಟ್ಟು. ನನಗೆ ಈಗ ರಜೆ ಅಂದರೆ ಮಂಡೆಚ್ಚಾಗ್ತದೆ ಆಯ್ತು. ನಾನು ಓದೋದು ಮನೆಯಲ್ಲಿ ಎಂತೂ ಓದೋದಿಲ್ಲ, ಶಾಲೆಯದು ಅವೇ ಬರ್ಸಾಗಂತ ಈ ಎಲ್ಲ ಡೈರೆಕ್ಟ್ ಎಕ್ಸಾಮ್ ಎಂಚ ಬರಪನ ಹೆಂಗೂ ಗೊತ್ತಿಚ್ಚು. ಅವು ಮುರಣಿ ಎಂದು ಆಡದ ಬಾಲ್ಯದನ್ನು ಆಡದ ಇರ್ದೊಕ್ಕಾರೆ ಪೋಡಿಗೆ ಪ್ರತಿಯೊಂದು ಜೋಕ್ಲೇನು ನಿರಕ್ಷಣೆಗೋಸ್ಕರ ನಾವು ಟ್ರೋಲ್ ಎಲ್ಲ ಮಾಡ್ತೇವೆ. DC ರಜೆ ಕೊಡುವಾಗ ಮಕ್ಕಳು ಮಾಡ್ತೇವೆಲ್ಲ ಮಾಡ್ತೇವಲ್ವಾ. ನಾನು ಕೂಡ ಇವನ್ನು ನೆಗಾಡ್ತಿದ್ದೆ ರಜೆ ಕೊಡುವಾಗ. ಇವಾಗ ಬಿಸಿಲುಂಟು ರಜೆ ಕೊಟ್ಟಿದ್ದಾರಂತ. ಆದರೆ ನೋಡ್ಬೋದು, ಮೊನ್ನೊಂದು ಮಗು ಹೇಗಾಗಿ ಇವರ ಹತ್ತಿರ ತೇರಿ ಹೋಗಿದೆ ಮಗು. ಹಾಗೆ ಅವರು ರಜೆ ಕೊಡ್ತಾ ಇದ್ರೆ ಉಳಿತಾ ಇತ್ತ ಏನು ಆ ರೀತಿ ಆಯ್ತು. ಪಜಾಡಿ ಚಪ್ಪಲು ಎಲ್ಲ ಆಡಿಲ್ಲ ಒಂಚೂರು ಓದು ಬಾಲ. ಹಾಂ ಒಕ್ಕಡೆ ಹೊಸಲತ್ತಾವ ಈಗ ತಲೆ ಆಡಿಸ್ತಾನೆ. ನಾಳೆ ನಾಳ್ದು ಹಾಂ ವಿಡಿಯೋ ನಿಲ್ಲಿಸ್ತೇನೆ ಗೈಸ್ ನಾನು ಆಯಿತಾ. ನಾಳೆ ಸಿಗುವ ನಾವು. ನಾಳೆ ಒಂದು ವ್ಲಾಗ್ ಮಾಡೋದಿಲ್ಲ ನಾನು, ಆದರೆ ನಿಮಗೆ ವ್ಲಾಗ್ ಬರ್ತಾ ಇರ್ತದೆ. ನಾನು ಕಂಟಿನ್ಯೂ ವ್ಲಾಗ್ ಮಾಡ್ತಾ ಇರ್ತೇನೆ. ನಾಳೆ ಒಂದು ನಾನು ಫಾಸ್ಟಿಂಗ್ ಮಾಡೋದು ಅಂತಿದ್ದೇನೆ, ಹಾಗಾಗಿ ನಾಳೆ ವ್ಲಾಗ್ ಮಾಡ್ತಾ ಇಲ್ಲ. ನಾಳೆ ಸಿಗುವ, ನಿಮಗೆ ಕಂಟಿನ್ಯೂ ಬರ್ತದೆ. ಆದರೆ ನಾಳೆ ಒಂದು ದಿವಸ ನಾನು ರಜೆ ತೊಗೊಳ್ತಿದ್ದೇನೆ, ಹಾಗೆ ಬ್ಲಾಗಿಗೆ ರಜೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಪಂಡೆ ಉಪವಾಸ ಅನ್ಪೇನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು. ನಿಮಗೆ ನಾಳೆ ಸಿಗ್ತೇನೆ, ಆದರೆ ನಾಳೆ ನಾನು ಬ್ಲಾಗ್ ಮಾತ್ರ ಮಾಡೋದಿಲ್ಲ, ಕಂಟಿನ್ಯೂ ಬ್ಲಾಗ್ ಬರ್ತಾ ಇರ್ತದೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.